ಜಸ್ಟ್ ಹೌ ಫಾಸ್ಟ್ ಟೈಮ್ ಚೇಂಜಸ್ ಅಂತ ಅನಿಸುತ್ತೆ. ಮೆಲ್ಲನ ಬಳೆ ತೋಡಿಸ್ಕೊಂತಿದ್ದಾಳೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಮದುವೆ ಸೀರೀಸ್ದು ಪ್ರಾಬಬ್ಲಿ 4 ಅಂತ ಅನ್ಸುತ್ತೆ ಆ್ಯಂಡ್ ಮದುವೆದು ಡೇ 2 ಅಂತ ಹೇಳ್ಬೋದು. ಸೊ ಇವತ್ತು ದೇವತಾ ಕಾರ್ಯ ಆ್ಯಂಡ್ ರಿಸೆಪ್ಷನ್ ಡೇ. ಈಗ ಮನೇಲಿ ಏನು ಚಪ್ರ ಹಾಕ್ತಾ ಇದ್ದಾರೆ ಎಲ್ಲರೂ. ಹಾಗೆ ಈಗ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹೊರಡ್ತಾ ಇದ್ದಾರೆ ಎಲ್ಲರೂ, ನಾನೇನು ಹೊರಟಿಲ್ಲ. ಐ ಆಮ್ ಆಲ್ರೆಡಿ ಟಯರ್ಡ್, ಇಗ್ನೋರ್ ಮೈ ಟಯರ್ಡ್ ಫೇಸ್. ಸೊ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಕಂಪ್ಲೀಟ್ ವ್ಲಾಗ್ನ ಸ್ಕಿಪ್ ಮಾಡ್ದಲೇ ನೋಡಿ. ಲಾಲಿಪಾಪ್ ತಿಂತಾ ಇದೆ. ಸೊ ಚಪ್ರ ಹಾಕ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ. ಚಪ್ರ ಎಲ್ಲ ಹಾಕಾಯ್ತು. ಅದಾದಮೇಲೆ ನಮ್ಮ ಊರಿನ ಗ್ರಾಮ ದೇವರಿಗೆ ಹೋಗಿ ಮಾಲೆ ಹಾಕಿಸ್ಕೊಂಬರೋಣ ಅಂತ ಹೋದ್ವಿ. ಅಮ್ಮಂದಿರು ಮತ್ತು ಅಕ್ಕಂದಿರೆಲ್ಲ ಸೇರಿ ಒಟ್ಟಿಗೆ. ಸೊ ಮನೆ ದೇವ್ರ ಹತ್ರನೂ ಮಾಲೆ ಹಾಕಿಸ್ಕೊಂಡು ಬಂದಾಗಿತ್ತು. ಆದರೆ ನಮ್ಮ ಗ್ರಾಮ ದೇವರು ಆಂಜನೇಯ ಸ್ವಾಮಿ ಹತ್ರ ಹೋಗಿ ಹಾಕಿಸ್ಕೊಂಬರೋಣ ಅಂತ ಹೊರಟ್ವಿ ಎಲ್ಲರೂ. ಫೋಟೋಶೂಟ್ ಸೆಷನ್ ನಡೀತಿದೆ ಗೈಸ್ ದೇವಸ್ಥಾನದ ಮುಂದೆ. ಸೊ ಗೈಸ್ ಬನ್ನಿ. ನಮ್ಮ ಊರಲ್ಲಿರೋ ಐನಾರಮ್ಮ ಬಂದು ನಮಗೆ ಪೂಜೆ ಮಾಡಿಕೊಟ್ರು. ನಮ್ಮೂರಿನ ಗ್ರಾಮ ದೇವರು ಆಂಜನೇಯ ಮೊದಲೇ ಹೇಳ್ದಂಗೆ ಅಡ್ಡೆ ಕೂಡ ಎಲ್ಲ ಇದೆ. ಸೊ ಗಣಪತಿ ಆಂಜನೇಯ ಎಲ್ಲದಕ್ಕೂ ಪೂಜೆ ಮಾಡಿ ಅದಾದಮೇಲೆ ಅಕ್ಕನೂ ಎಲ್ಲರೂ ಕೂಡ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮಾಡಾದ್ಮೇಲೆ ಅಕ್ಕಂಗೆ ಮಾಲೆ ಕೂಡ ಹಾಕಿದ್ರು. ಅದೇನೋ ಮದುವೆ ಮುಗಿಯೋವರೆಗೂ ಆ ಮಾಲೆ ಹಾಕ್ಕೊಂಡೇ ಇರಬೇಕಂತೆ ಶಾಸ್ತ್ರಗಳು. ಮಾಲೆ ಎಲ್ಲ ಹಾಕಿಸ್ಕೊಂಡು ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರಟ್ವಿ. ಇನ್ನೇನು ಸಂಜೆ ಹೊರಡೋಕೆ ಲೇಟ್ ಆಗುತ್ತೆ, ಎಲ್ಲ ಬೇಗ ಹೊರಡಬೇಕಿತ್ತಲ್ವ, ಅದಕ್ಕೋಸ್ಕರ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ಎಲ್ಲರೂ ಕೂಡ ಆಶೀರ್ವಾದನೂ ಕೂಡ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಏನು ಗೊತ್ತಾ, ಏನೇ ರೆಡಿ ಆಗಿದ್ರು ಮತ್ತೆ ಲಾಸ್ಟ್ ಮೂಮೆಂಟಲ್ಲಿ ಕೆಲವೊಂದು ಇದ್ದೇ ಇರುತ್ತೆ. ಸೊ ಇವತ್ತು ಹೋಗಿ ಡ್ರೆಸ್ ಬಂತು ಬ್ಯಾಂಗ್ಳೂರಿಂದ ಆ್ಯಂಡ್ ಜುವೆಲ್ಸ್ ತೊಗೊಂಡು ಬಂದೆ. ಜುವೆಲ್ಸು ಆದಮೇಲೆ ಈಗ ರಿಸೆಪ್ಷನ್ಗೆ ಹಾಕೋ ಡ್ರೆಸ್ಸು. ಸೊ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಫ್ರೆಶ್ ಅಪ್ ಆಗಿ ಹೊರಡಬೇಕು. ಸಿಕ್ಕಾಬಡೆ ಸುಸ್ತಾಗಿದೆ. ಸೊ ಸ್ನಾನ ಮಾಡಿಕೊಂಡು ಏನು ಬ್ಯೂಟಿಷಿಯನ್ ಅವರು ನಾವೇ ಸ್ಟುಡಿಯೋಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಹೋಗಿ ಸಾಕಷ್ಟು ಕೆಲಸ ಇದೆ ನೋಡಿ. ಬ್ಲಾಗ್ ಫುಲ್ ಎಲ್ಲ ಮುಗಿಸ್ಕೊಂಡು ರಿಸೆಪ್ಷನ್ಗೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಏನಂತಂದರೆ ರಾತ್ರಿ ನಾನೇ ಮೇಕಪ್ ಮಾಡಿಕೊಂಡೆ. ಸೊ ಚೇಂಜ್ ಆಫ್ ಪ್ಲ್ಯಾನ್ಸ್ ಆಯಿತು. ಬರೀ ಹೇರ್ ಸ್ಟೈಲ್ ಮಾತ್ರ ನಾನು ಬ್ಯೂಟಿಷಿಯನ್ ಹತ್ರ ಮಾಡಿಸ್ಕೊಂಡಿದ್ದು. ಸೊ ಸಿಂಪಲ್ ಮಿನಿಮಲ್ ಮೇಕಪ್ ಲುಕ್ ಬೇಕಿತ್ತು, ಅದಕ್ಕೋಸ್ಕರ ನಾನೇ ಮಾಡಿಕೊಂಡೆ. ಆ್ಯಂಡ್ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಅಲ್ಲೇ ಪ್ಲ್ಯಾನ್ ಮಾಡಿ ಒಂದು ಮಾಡಿಸ್ಕೊಂಡೆ, ಚೆನ್ನಾಗಿ ಕಾಣಿಸ್ತಿತ್ತು ಓವರಾಲ್. ಆ್ಯಂಡ್ ಸೊ ಗೈಸ್ ನಾನು ಫುಲ್ ರೆಡಿ ಆಗೋಯ್ತು. ಆ್ಯಂಡ್ ಒಂದು ನಿಮಿಷ ಹೇರ್ ಒಂದು ಸ್ವಲ್ಪ ಸೆಟ್ ಮಾಡಿಸ್ಕೋಬೇಕಷ್ಟೇ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾ, ನಮ್ಮ ಅಣ್ಣಂಗೆ ಮೇಕ್ ಓವರ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಲೈಕ್ 7 ಆಗಿದೆ, ಲೇಟ್ ಆಗಿದೆ. ಸೊ ಹೊರಡಬೇಕು. ಆಮೇಲೆ ಕಂಪ್ಲೀಟ್ ಔಟ್ಫಿಟ್ ಮತ್ತು ನನ್ನ ಜುವೆಲ್ ಎಲ್ಲ ತೋರಿಸ್ತೀನಿ. ಅಣ್ಣಂಗೂ ಕೂಡ ಮೇಕ್ ಓವರ್ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಎಲ್ಲ. ಆ್ಯಂಡ್ ನಂದಗೋಕುಲದಲ್ಲಿ ಇದ್ದಿದ್ದು ಮದುವೆ ಫಂಕ್ಷನ್. ಗೈಸ್ ನನಗೆ ಗ್ಯಾರಂಟಿ ಇಲ್ಲ ಇವತ್ತು ನಾನು ಬ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಫುಲ್ಲಿ. ಯಾಕಂತಂದರೆ ಆಲ್ಮೋಸ್ಟ್ ಈಗ ಸ್ವಲ್ಪ ಲೇಟ್ ಆಗಿದೆ. ಸೊ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಬಂದಿದ್ದಾರೆ, ಅವ್ರನ್ನೂ ಒಂದು ರೌಂಡ್ ಮಾತಾಡ್ಸ್ಕೊಂಡು ಬಂದಿದ್ದಾಯಿತು. ಎಷ್ಟು ಬ್ಲಾಗ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಬಟ್ ಐ ಟ್ರೈ ಮೈ ಬೆಸ್ಟ್ ಕ್ಯಾಪ್ಚರ್ ಆಲ್ ಕ್ಲಿಪ್ಸ್. ಬಂದೆ. ಫ್ರೆಂಡ್ಸ್ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡಿದ್ದೆ. ಅವರೆಲ್ಲರೂ ಬಂದಿದ್ದರು. ಆ್ಯಂಡ್ ಅವ್ರ ಜೊತೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹರಟೆ ಹೊಡೆದು ಮಜಾ ಮಾಡಿದ್ದಾಯಿತು. ಇನ್ನೇನು ರಿಸೆಪ್ಷನ್ ಎಂಟ್ರಿಗೆ ಎಲ್ಲ ರೆಡಿ ಆಗಿತ್ತು. ಸೊ ನನ್ನ ಅಕ್ಕನೂ ಕೂಡ ತುಂಬ ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ಲು. ಬ್ರೈಡ್ ಗ್ರೂಮ್ ಎಲ್ಲರೂ ಕೂಡ ಕೆಲವೊಂದು ಫೋಟೋ ಸೆಷನ್ ಮುಗಿಸ್ಕೊಂಡು ರೆಡಿ ಆಗಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ಲೈಕ್ ಅದೇ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರು ಆ್ಯಕ್ಚುಲಿ. ಸೊ ರಿಸೆಪ್ಷನ್ ಎಂಟ್ರಿ ಎಲ್ಲ ಆಯಿತು. ಅದಾದಮೇಲೆ ರಿಂಗ್ ಎಕ್ಸ್ಚೇಂಜ್ ಕೂಡ ಮಾಡಿದ್ರು. ಆ್ಯಂಡ್ ಡೆಕೋರೇಷನ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನೀವೇ ನೋಡ್ಬೋದು ಅಲ್ಲಿ ವಿಡಿಯೋಲಿ. ಸೊ ಏನು ಗೊತ್ತಾ ಗೈಸ್, ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ದೀವಿ. ಈಗ ಇಬ್ಬರು ಅಣ್ಣಂದಿರು ತೆಗೆಸ್ಕೊಳ್ತಾ ಇದ್ದಾರೆ. ಲೈಟಿಂಗ್ಸ್ ಜಾಸ್ತಿ ಆಗಿದೆ. ಎಲ್ಲರೂ ಬಂದ್ಬಿಟ್ರು ಗುರು, ನಾನು ಒಬ್ಬಳೇ ತೆಗೆಸ್ಕೊಳ್ಳೋಣ ಅನ್ಕೊಂಡೆ. ನೋಡಿಲ್ಲ ಎಲ್ಲ ಬಂದರು. ಲೈಟಿಂಗ್ ಎಫೆಕ್ಟ್ ಜಾಸ್ತಿ ಆಗಿದೆ, ಅದಕ್ಕೆ ಹಿಂಗೆ ಕಾಣಿಸ್ತಿದ್ವಿ. ಸೊ ಎಲ್ಲ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡಾಯಿತು. ಆ್ಯಂಡ್ ಕೆಲವೊಂದು ರೀಲ್ ಕೂಡ ಶೂಟ್ ಮಾಡಿಕೊಂಡೆ ಸೈಡ್ ಗ್ಯಾಪಲ್ಲಿ. ಸೊ ಎಲ್ಲದೂ ಕೂಡ ಚೆನ್ನಾಗಾಯಿತು. ಅದಾದಮೇಲೆ ಆಲ್ಮೋಸ್ಟ್ ಅದೇ ಹೇಳಿದ್ನಲ್ಲ, ರಿಸೆಪ್ಷನಲ್ಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ದಿಸ್ ಇಸ್ ಮೈ ಓಲ್ ಫ್ಯಾಮಿಲಿ ಅಂತ ಹೇಳ್ಬೋದು, ಕಂಪ್ಲೀಟ್ ಫ್ಯಾಮಿಲಿ ಗ್ರೂಪ್ ಪಿಕ್ ಕೂಡ ತೆಗೆಸ್ಕೊಂಡ್ವಿ. ಎಲ್ಲರೂ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ. ಏನೋ ಒಂಥರ ಗುಡ್ ಫೀಲಿಂಗ್ ಅಂತ ಹೇಳ್ಬೋದು. ಈ ಫ್ಯಾಮಿಲಿ ಪಿಕ್ ಎಲ್ಲ ತೆಗೆಸ್ಕೋಬೇಕಾದ್ರು ಒಂಥರ ಚೆನ್ನಾಗಿತ್ತು. ಗೈಸ್ ಬಿಡು ಮಾಡಿಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ರಿಸೆಪ್ಷನ್ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಸೊ ಬ್ರೈಡ್ ಜೊತೆ ಏನಾದ್ರು ಮಾತಾಡ್ಸೋಣ ಅಂತ. ಏನಾದರೂ ಹೇಳ್ತೀಯಪ್ಪು?
ಹೆಂಗ್ ಫೀಲ್ ಆಗ್ತಿದೆ? ಸುಸ್ತಾಗ್ತಿದ್ಯಾ? ಪ್ರೆಟ್ಟಿಯಾಗಿ ಕಾಣಿಸ್ತಿದ್ದಾಳಲ್ಲ ನಮ್ಮಕ್ಕ. ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ? ಇನ್ನೇನಾದ್ರು ಹೇಳು ಅಟ್ಲೀಸ್ಟ್. ವೆಯ್ಟ್, ಇನ್ನು ಹಿಂದ್ಗಡೆ ಹಾಯ್ ಮಾಡಿ ಎಲ್ಲರೂ. ಅಕ್ಕನ ಫ್ರೆಂಡ್ಸ್ ಹೇಳಿ ಹೇಳಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MG Vlogs. ಓ ನೆನಪಿದೆ. ಆಲ್ಸೋ ನಮ್ಮಿಬ್ಬರು ಅಕ್ಕಂದಿರ ಜೊತೆ ರೀಲ್ನ ಮಾಡಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿದ್ದೆ. ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ನೀವು ಕೂಡ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಚೆಕ್ಔಟ್ ಮಾಡಿ. ರಿಸೆಪ್ಷನ್ ಎಲ್ಲ ಮುಗ್ದಿದೆ, ಈಗ ಶಾಸ್ತ್ರಗಳು ಶುರು ಮಾಡಿದ್ದಾರೆ ಅಲ್ಲಿ. ಸೊ ಬ್ರೈಡು ಡ್ರೆಸ್ ಚೇಂಜ್ ಮಾಡ್ಕೋಬೇಕು, ಬಟ್ ನಾನು ರೀಲ್ ಮಾಡಬೇಕು ಅಂತ ಪಾಪ ಅವಳಿಗೆ ಇನ್ನೂ ಔಟ್ಫಿಟ್ ಚೇಂಜ್ ಮಾಡಕ್ ಬಿಟ್ಟಿಲ್ಲ. ಸೊ ಹಾಗೆ ಇವರು ನಮ್ಮ ಮಾಮ ಹಾಯ್ ಮಾಡಿ. ಹಾಯ್, ಚೆನ್ನಾಗಿದ್ದೀರಾ? ಸೂಪರ್. ಏನಾದರೂ ಹೇಳಿ. ನಿನ್ ಲಾಗ್ಸ್ ತುಂಬಾ ಚೆನ್ನಾಗಿರ್ತದೆ. ಯಾವಾಗಲೂ ತುಂಬಾ ಲೈಕ್ ಮಾಡ್ತೀನಿ. ಯಾವಾಗಲೂ ನಿನ್ನ ಲಾಗ್ಸ್ ನೋಡ್ತಾ ಕಾಯ್ತಾ ಇರ್ತೀನಿ, ಯಾವಾಗ ಬರ್ತಾ ಇರ್ತೀನಿ ಅಂತ. ಪ್ರಾಮಿಸ್ ಒಂದೇ ಇಲ್ಲ, ಯಾವಾಗಲೂ ಕಾಯ್ತಾ ಇರ್ತೀನಿ. ನಮ್ಮ ಮಿಲನ ಯಾವಾಗ ಒಳ್ಳೆ ಒಂದು ಲಾಗ್ ಮಾಡ್ತಾಳೆ, ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಹೌದಾ? ಸೊ ಥ್ಯಾಂಕ್ ಯು ಸೋ ಮಚ್. ಈಗ ನಾನು ನಮ್ಮ ಮಾಮ ಅಕ್ಕಂದಿರೆಲ್ಲ ಸೇರ್ಕೊಂಡು ಒಂದು ಫೋಟೋ ಶೂಟ್ ಮಾಡೋಣ ಅಂತ. ಬಟ್ ಫೋಟೋಗ್ರಾಫರ್ ಅಲ್ಲಿ ಶಾಸ್ತ್ರ ಎಲ್ಲ ತೆಗಿಯೋದ್ರಲ್ಲಿ ಬ್ಯುಸಿ ಆಗಿದೆ. ಆ ಗ್ಯಾಪ್ ಅಲ್ಲಿ ವ್ಲಾಗ್ ಮಾಡ್ತಾ ಇದೀವಲ್ವಾ ಮಾಮ? ಏನೇನಾದ್ರೂ ಹೇಳ್ತೀರಾ? ಸೊ ಗೈಸ್, ಒಂದ್ ನಿಮಿಷ ತಡೀರಿ, ಅವ್ರ ಔಟ್ಫಿಟ್ಸ್ ನ ತೋರಿಸ್ತೀನಿ. ಇಬ್ರು ಕೂಡ ತುಂಬಾ ಚಂದ ಕಾಣಿಸ್ತಾ ಇದಾರೆ, ಇನ್ಕ್ಲೂಡಿಂಗ್ ಮೈ ಮಾವ. ಸೊ ಫುಲ್ ಹಂಗೆ ನಿಂತ್ಕೊಳ್ತೀರಾ? ಹಾ, ಎಲ್ಲರೂ ನಿಂತ್ಕೊಳ್ಳಿ. ನೋಡಿ ಗೈಸ್, ನೋಡಿ ಗೈಸ್, ಫುಲ್ ಎಲ್ಲ ಜಿಗಿ ಅಂತ ಇದ್ದಾರೆ. ಥ್ಯಾಂಕ್ ಯು. ದೇವತಾ ಕಾರ್ಯ ಅಂತ ಅಂದರೆ ದೇವರು ಕಾರ್ಯ ಮಾಡೋ ಅಂಥದ್ದು. ಮೊದಲಿಗೆ ಏನು ಭತ್ತ ಕೊಟ್ಟಿದ್ದೆಲ್ಲ ಮಾಡಿದ್ರು. ಅದಾದಮೇಲೆ ಬೆಂಗೆಯಲ್ಲಿ ನೀರು ಏನು ಬಾವಿ ಹತ್ರ ಹೋಗಿ ನೀರು ತಗೊಬರಬೇಕು, ಅದನ್ನು ಕೂಡ ಮಾಡಿದ್ರು. ಅದಾದಮೇಲೆ ಬಳೆ ಶಾಸ್ತ್ರನೂ ಕೂಡ ಮಾಡಿದ್ರು. ಸೊ ರಿಸೆಪ್ಷನ್ ಮುಗ್ದಾದ್ಮೇಲೆ ಈ ಎಲ್ಲ ಶಾಸ್ತ್ರಗಳನ್ನೂ ಕೂಡ ಮಾಡಿದ್ರು. ಅತ್ತಿಂದಿರೆಲ್ಲ ಸೇರಿಕೊಂಡು ಭತ್ತ ಎಲ್ಲ ಕೊಟ್ಟಿದ್ರು. ಅದಾದಮೇಲೆ ಬೆಂಗೆಯಲ್ಲಿ ಅದೇ ಬಾವಿ ಹತ್ರ ಹೋಗಿ ನೀರು ಕೂಡ ತೊಗೊಬಂದ್ವಿ. ನನ್ನ ಮೊಬೈಲ್ ಏನೋ ಚಾರ್ಜ್ ಡೌನ್ ಆಗಿದ್ದ ಕಾರಣ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಲಿಲ್ಲ. ಸೊ ಇಲ್ಲಿ ಏನು ನೋಡ್ತಿದ್ದೀರಾ, ಬಳೆ ಶಾಸ್ತ್ರ ಮಾಡ್ತಿದ್ದಾರೆ. ಅಂತಂದರೆ ನಮ್ಮ ಕಡೆ ಎಲ್ಲ ಹಿಂಗೆ ಈ ರಿಸೆಪ್ಷನು ಅಥವಾ ಮುಹೂರ್ತಕ್ಕೆಲ್ಲ ಡಿಸೈನರ್ ಬ್ಯಾಂಗಲ್ಸ್ ಹಾಕಬೇಕು ಅಂತ ಬಿಡಲ್ಲ. ಸೊ ಕಂಪ್ಲೀಟ್ ಕಪ್ಪು ಬಳೆನೇ ಹಾಕಿಸ್ತಾರೆ ಕೈ ತುಂಬ. ಸೊ ಅಕ್ಕಂಗೂ ಕೂಡ ಕಂಪ್ಲೀಟ್ ಕಪ್ಪು ಬಳೆ ಹಾಕಿದ್ರು. ಅದಾದಮೇಲೆ ನಾನು ಕೂಡ ಒಂದೆರಡು ಬಳೆ ಕೂಡ ತೊಡಸ್ಕೊಂಡೆ. ಅದೇ ನಾನು ಹೇಳಿದ್ನಲ್ಲ, ನನಗೆ ಈ ಥರ ಶಾಸ್ತ್ರ ಸಂಪ್ರದಾಯ ಅಥವಾ ರಿಚುವಲ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಕೂಡ ಒಂದೆರಡು ಬಳೆನ ಹಾಕಿಸ್ಕೊಂಡೆ. ಆ್ಯಂಡ್ ನಂದು ಬ್ಲ್ಯಾಕ್ ಔಟ್ಫಿಟ್ ಆಗಿರೋದ್ರಿಂದ ಬ್ಲ್ಯಾಕ್ ಬ್ಯಾಂಗಲ್ಸ್ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಾಗೆ ಗೈಸ್, ನನ್ನ ರಿಸೆಪ್ಷನ್ ಔಟ್ಫಿಟ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ನಾನು ಓವರಾಲ್ ಔಟ್ಫಿಟ್ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಥರ ಪ್ರತಿಯೊಂದು ಶಾಸ್ತ್ರಗಳನ್ನೂ ಕೂಡ ಚಾಚು ತಪ್ಪದೆ ಸಂಪೂರ್ಣವಾಗಿ ತುಂಬಾ ನೀಟಾಗಿ ಮಾಡಿದ್ವಿ ಅಂತ ಹೇಳ್ಬೋದು. ಹಾಗೆ ನಾವು ಹೇಗೆ ಜಾಗ್ರ ಬೆಳೆಸಿದ್ವಿ ನೀವೇ ನೋಡ್ಬೋದು. ಸೊ ಏನೋ ಮಡಿಕೆಯಲ್ಲಿ ನೀರೆಲ್ಲ ತಂದ್ವಿ. ಆ್ಯಂಡ್ ದಿಸ್ ಈಸ್ ಮೈ ಕಂಪ್ಲೀಟ್ ಔಟ್ಫಿಟ್. ನೋಡಿ, ನನ್ನ ತಂಗಿನೂ ಕೂಡ ಬಂದು, ಅದು ಅವಳು ಔಟ್ಫಿಟ್. ಇದೆಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟು ಮತ್ತೆ ನಾವು ಹಸೆ ಶಾಸ್ತ್ರ ಅಂತ ಮಾಡ್ತೀವಿ. ಮತ್ತೆ ಹಸೆ ಎಲ್ಲ ಹಾಕ್ತೀವಿ. ಅಲ್ಲಿ ನೋಡ್ಬೋದು ನೀವು, ಸೂರ್ಯ ಚಂದ್ರ ಅಂತೆಲ್ಲ ಬಿಡಿಸ್ತಾರೆ. ಸೊ ಎಲ್ಲರೂ ಸೇರಿಕೊಂಡು ಕೂಡ ಏನೋ ಹಸೆನ ಬಿಡಿಸಿದ್ರು. ನನಗೂ ಈ ಹಸೆ ಹಾಕೋದು ಅಂದರೆ ತುಂಬ ಇಷ್ಟ, ಆ್ಯಂಡ್ ಚೆನ್ನಾಗೂ ಬಿಡಿಸ್ತೀನಿ ಕೂಡ. ಬಟ್ ನಾನು ವಿಡಿಯೋ ಮಾಡೋ ಕಾರಣದಿಂದ ಬೇರೆಯವರೇ ಮಾಡಿದ್ರು ಎಲ್ಲರೂ. ಐ ಮೀನ್ ಒಂಚೂರಾದರೂ ಹೋಗಿ ಕೈ ಜೋಡಿಸ್ತಿದ್ದೆ, ಅದನ್ನೇ ಹೇಳಿದ್ದು ಅಷ್ಟೇ. ಸೊ ಎಲ್ಲರೂ ಸೇರಿಕೊಂಡು ಹಸೆ ಕೂಡ ಹಾಕಿದ್ರು ಅಕ್ಕಂಗೋಸ್ಕರ. ಅದಾದಮೇಲೆ ಅದೇನೋ ಪಕ್ಕ ನೀವೇನು ಗುಂಡ್ಕಲ್ಲಿ ನೋಡ್ತಿದ್ದೀರ, ಅದು ಗಂಡು ಅಂತ ಹೇಳ್ತಾರೆ. ಸೊ ಆ ಥರ ಕೂರಿಸ್ಕೊಂಡು ಹಸೆ ಶಾಸ್ತ್ರ ಎಲ್ಲ ಮಾಡ್ತಾರೆ. ಆ್ಯಂಡ್ ಅಕ್ಕಂದು ಇದು ಹಸೆ ಶಾಸ್ತ್ರಕ್ಕೆ ಔಟ್ಫಿಟ್ ಅಂತ ಹೇಳ್ಬೋದು. ಏನಂತಂದರೆ, ನಾನು ಮದುವೆ ಫಂಕ್ಷನಲ್ಲಿ ನೋಡಿದ ಪ್ರಕಾರ ಅತ್ತೆಂದಿರೇ ಜಾಸ್ತಿ ಶಾಸ್ತ್ರಗಳನ್ನ ಮಾಡೋದು, ಲೈಕ್ ಅವರೇ ಇನಿಷಿಯೇಟಿವ್ ತೊಗೊಂಡು ಮಾಡೋದು. ಅಮ್ಮಂದಿರ ಕೈಲಿ ಅಷ್ಟು ಹೆಚ್ಚಾಗಿ ಶಾಸ್ತ್ರಗಳನ್ನ ಮಾಡಿಸಲ್ಲ. ಸೊ ಎಲ್ಲ ಅತ್ತೆಂದಿರು ಸೇರಿಕೊಂಡು, ಅತ್ತಂದಿರೆಲ್ಲ ಸೇರಿಕೊಂಡು, ನೋಡಿ ಕಾಲುಂಗ್ರನೂ ಕೂಡ ಅತ್ತೆಂದಿರೇ ತೊಡಿಸ್ಬೇಕಂತೆ. ಅದೇನೇನೋ ಶಾಸ್ತ್ರಗಳಿದೆ, ನನಗೆ ಕಂಪ್ಲೀಟ್ ಐಡಿಯಾ ಇಲ್ಲ. ಬಟ್ ಏನು ನೋಡಿದೆ, ವಿಟ್ನೆಸ್ ಮಾಡಿದೆ, ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಇದು ಕೂಡ ತುಂಬಾ ಚೆನ್ನಾಗಿ ನಡೀತು, ಎಲ್ಲ ಶಾಸ್ತ್ರಗಳು ಕೂಡ. ಗೈಸ್, ಏನು ಗೊತ್ತಾ, ಎಲ್ಲ ಹೆಂಗಸರು ಇಲ್ಲಿ ಶಾಸ್ತ್ರಗಳನ್ನ ಮಾಡ್ತಾಯಿದ್ರೆ, ಗಂಡಸರು ಏನು ಮಾಡ್ತಾಯಿದ್ದಾರೆ ಅಂತ ಒಂದು ಗ್ಲಿಮ್ಸ್ ತೋರಿಸ್ತೀನಿ ನೋಡಿ. ಒಬ್ಬರು ಅಲರ್ಟ್ ಆಗಿಬಿಟ್ರು ನೋಡಿ, ಅಲ್ಲೊಬ್ರು ಫ್ಲ್ಯಾಟ್. ಇವ್ರು ಅಲರ್ಟ್ ಆಗಿಬಿಟ್ರು, ಇವರು ನಾನು ವಿಡಿಯೋ ಮಾಡಿದ ತಕ್ಷಣನೇ ನೋಡಿ. ಎಲ್ಲ ಆರಾಮ ಮಲ್ಕೊಂಡಿದ್ದಾರೆ, ಅಲ್ಲೊಬ್ಬ ಮಲ್ಕೊಂಡಿದ್ದಾನೆ. ಹಾಯ್ ಮೋಕ್ಷ, ನೀನು ಮಲಗಿಲ್ವಾ? ಎಲ್ಲ ಒಂದೊಂದು ಅಂಗಲಲ್ಲಿ ಮಲಗಿದ್ದಾರೆ. ಇನ್ನು ಅಲ್ಲಿ ಹೆಂಗಸ್ರೆಲ್ಲ ಸೇರಿಕೊಂಡು ಶಾಸ್ತ್ರ ಮಾಡ್ತಾ ಇದ್ದಾರೆ ಗೈಸ್. ಅಪ್ಪ, ಈಗ ಟೈಮ್ ಅಂದ್ಬಿಟ್ಟು ಆಲ್ಮೋಸ್ಟ್ ಲೈಕ್ 2:30 ಹತ್ರ ಆಗಿದೆ. ಸೊ ಮತ್ತೆ 4:15ಗೆ ಎದ್ದೇಳಬೇಕು, ಯಾಕಂತಂದರೆ ಮುಹೂರ್ತ ಸ್ವಲ್ಪ ಬೇಗನೆ ಬಂದಿದೆ. ಅದು ಯಾವಾಗ ಮಲ್ಕೊಳ್ತೀವಿ, ಯಾವಾಗ ಎದ್ದೇಳ್ತೀವಿ ಏನೂ ಗೊತ್ತಿಲ್ಲ.
ನನ್ನ ಕೈ ಎಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಿದೆ ಅಷ್ಟು ನಾನು ತೊಗೊಂಡಿದ್ದೀನಿ. ಇಟ್ ಮೈಟ್ ಬಿ ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ ಆಗಿರ್ಬೋದು, ಬಟ್ ನನ್ನ ಮೆಮೊರೀಸ್ಗೆ ಇದೊಂಥರ ಫಾರ್ ಎವರ್ ಚೆರಿಷ್ ಆಗಿರುತ್ತೆ. ಸೊ ನಾನು ನಮ್ಮ ಅಮ್ಮಂದಿರ ಔಟ್ಫಿಟ್ ತೋರಿಸ್ಲಿಲ್ಲ ಅಲ್ಲಮ್ಮ, ಈ ಕಡೆ ಸರಿ ಬಾ. ನೋಡಿ ಇಲ್ಲಿ ಆಲ್ರೆಡಿ ಎಲ್ಲ ಹೇರ್ ಸ್ಟೈಲ್ ಎಲ್ಲ ರಿಮೂವ್ ಮಾಡಿದ್ದಾರೆ. ಸೊ ಅಲ್ಲಿ ನೋಡಿ ಅಲ್ಲಿ ನಮ್ಮ ಅತ್ತೆ. ಇಷ್ಟು ಕಂಪ್ಲೀಟ್ ದೇವತಾ ಕಾರ್ಯ ಅಥವಾ ರಿಸೆಪ್ಷನ್ ಬ್ಲಾಗ್ ಆಗಿರುತ್ತೆ. ಹಾಗೆ ನೋಡಿ ಇಲ್ಲಿ ಮಧ್ಯರಾತ್ರಿ ನಮ್ಮ ಪುಟಾಣಿ ಕೂಡ ಎದ್ದು ಕೂತಿದ್ಲು. ಬ್ಲಾಗ್ ಆ್ಯಂಡ್ ಇವತ್ತು ಮುಹೂರ್ತ ಡೇ. ಯು ಕ್ಯಾನ್ ಲುಕ್ ಮೀ ಎಷ್ಟು ಸಖತ್ತಾಗಿ ಕಾಣಿಸ್ತಿದ್ದೀನಿ ಅಂತ. ಸೊ ಫುಲ್ ಬ್ಲಾಗ್ನ ನೋಡಿ. ಮುಹೂರ್ತ ಸ್ವಲ್ಪ ಬೇಗನೆ ಬಂದಿತ್ತು, ಲೈಕ್ 7:30 ಇಂದ 9 ಅಷ್ಟರಲ್ಲೇ ಮುಗಿಸ್ಬೇಕಾಗಿತ್ತು. ಆ್ಯಂಡ್ ಈ ಮೂಮೆಂಟ್ ಏನು ಲೈಕ್ ತಾಳಿ ಕಟ್ಟೋದು ಎಲ್ಲರ ಲೈಫಲ್ಲೂ ಒಂದು ಪ್ರೆಷಿಯಸ್ ಮೂಮೆಂಟ್ ಅಂತ ಹೇಳ್ಬೋದು, ಲೈಕ್ ಲೈಫಲ್ಲಿ ಒಂದೇ ಸಲ ಆಗೋ ಅಂಥದ್ದು. ಸೊ ಅಕ್ಕ ಹಸೆಮಣೆ ಮೇಲೆ ಕೂತಿದ ತಕ್ಷಣವೇ ಒಂದು ಸ್ವಲ್ಪ ಎಮೋಷ್ನಲ್ ಆದಳು. ಅದನ್ನ ನೋಡಿ ಎಲ್ಲರೂ ಕೂಡ ಎಮೋಷ್ನಲ್ ಆದರು. ಅದೇ ಹೇಳಿದ್ನಲ್ಲ, ಆ ಮೂಮೆಂಟ್ ಒಂಥರ ಲೈಕ್ ಥೌಸಂಡ್ಸ್ ಆಫ್ ಥಾಟ್ಸ್ ಅಂತ ಹೇಳ್ಬೋದು. ಸೊ ಶಾಸ್ತ್ರ ಪ್ರಕಾರವಾಗಿ ತಾಳಿನೂ ಕೂಡ ಕಟ್ಸಿದ್ರು. ಆ ಮೂಮೆಂಟಲ್ಲಿ ನೀವು ನೋಡಿ ಅಲ್ಲಿ ಸ್ವಲ್ಪ ಎಲ್ಲರೂ ಮೊದಲೇ ಅಕ್ಷತೆ ಕಾಳು ಹಾಕ್ಬಿಟ್ರು, ಅಲ್ಲಿ ಗಟ್ಟಿಮೇಳ ಸೌಂಡ್ ಬಂತು ಅಂತ. ಸೊ ಒಂಥರ ಲೈಕ್ ಎಲ್ಲ ಹೇಳ್ತಾರೆ ಅಲ್ವಾ, ಕಟ್ಬೇಕಾದ್ರೆ ಶಿವರ್ ಆಗುತ್ತೆ ಅಂತ. ನಾವು ಕೂಡ ನಮ್ಮ ಭಾವನ ಕೇಳ್ತಾ ಇದ್ವಿ ಶಿವರ್ ಆಯ್ತಾ ಅಂತ. ಹಿ ವಾಸ್ ಲೈಕ್ ನೋ, ಏನೂ ಅನಿಸ್ಲಿಲ್ಲ, ನಾನು ಆರಾಮ್ಸೆ ಕಟ್ತೆ ಅಂತ. ಸೊ ಇದು ಕಾನ್ವರ್ಸೇಷನ್ ಮಧ್ಯೆ ಆದಮೇಲೆ ಮಾಡಿದ್ದಂಥದ್ದು. ಸೊ ಇದೊಂಥರ ಪ್ರೆಷಿಯಸ್ ಮೂಮೆಂಟ್. ಲೈಕ್ ಏನು ವಾಯ್ಸ್ ಓವರ್ ಕೊಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ವಿ ಆಲ್ ಜಸ್ಟ್ ಲಿವ್ ದ ಮೂಮೆಂಟ್ ಫಾರ್ ಅ ಸೆಕೆಂಡ್ ಅಂತ ಹೇಳ್ಬೋದು. ಸ್ವಲ್ಪ ಮೇಲಕ್ಕೆ ಮಾಡ್ಕೊಳ್ಳಿ. 3 ಗಂಟೆ ಹಾಕಿದ್ರಾ? ತಾಳಿ ಎಲ್ಲ ಕಟ್ಟಾದ್ಮೇಲೆ ಕೆಲವೊಂದು ಶಾಸ್ತ್ರಗಳನ್ನು ಕೂಡ ಮಾಡಿದ್ರು. ಹಾಗೆ ಸಪ್ತಪದಿನೂ ಕೂಡ ನಡೆಸಿದ್ರು, ಅಂತಂದರೆ 7 ಹೆಜ್ಜೆ. ಸೊ ಇದು ನನಗೆ ವಿಡಿಯೋ ಸಿಗಲಿಲ್ಲ, ಅದಕ್ಕೋಸ್ಕರ ಕೆಲವೊಂದು ಫೋಟೋಸ್ನ ಹಾಕಿದ್ದೀನಿ. ಹಾಗೆ ಕಾಲುಂಗ್ರ ತೊಡಿಸೋವಂಥದ್ದು, ಆಮೇಲೆ ಸೂರ್ಯನ ತೋರಿಸೋವಂಥದ್ದು, ಪ್ರತಿಯೊಂದು ಶಾಸ್ತ್ರಗಳನ್ನು ಕೂಡ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಪುರೋಹಿತರು. ಮುಹೂರ್ತ ಎಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟ್ ರಿಸೆಪ್ಷನ್ಗೆ ರೆಡಿ ಆಗಬೇಕಿತ್ತು. ಸೊ ಒಂದು ಮೇಕ್ ಓವರ್ ಅಂತ ಹೇಳ್ಬೋದು. ಸೊ ಅಕ್ಕ ಹತ್ರ ಹೋಗಿ ಎಲ್ಲ ಲೈಕ್ ನೋಡಿ ಇಲ್ಲಿ ಯಾವ ಟೈಮಲ್ಲಿ ಸಿಗುತ್ತೆ ಆಗ ಕೆಲವೊಂದು ಕ್ಲಿಪ್ಪಿಂಗ್ಸ್ನೆಲ್ಲ ತಗೊಂಡು ಬಂದಿದ್ದಾಯಿತು. ಆ್ಯಂಡ್ ಇದು ನನ್ನ ಮುಹೂರ್ತ ಔಟ್ಫಿಟ್. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು. ಹಾಗೆ ಈ ಔಟ್ಫಿಟ್ ಡೀಟೇಲ್ಸ್ ನನ್ನ ಹೊಸ ವ್ಲಾಗಲ್ಲಿ ಬರುತ್ತೆ. ಸೊ ಮಿಸ್ ಮಾಡ್ದಲ್ಲೇ ನೋಡಿ, ಎಲ್ಲ ಔಟ್ಫಿಟ್ ಡೀಟೇಲ್ಸ್ನು ಕೂಡ ಹೇಳ್ತೀನಿ. ಒಂದೇ ಒಂದು ಮಾತಲ್ಲಿ ವೈಂಡ್ ಅಪ್ ಮಾಡಬೇಕು ಅಂತಂದರೆ, ಜಸ್ಟ್ ಹೌ ಫಾಸ್ಟ್ ಟೈಮ್ ಚೇಂಜಸ್ ಅಂತ ಅನಿಸುತ್ತೆ. ಎಲ್ಲ ಪುಟ್ಪುಟಾಣಿ ಇದ್ವಿ, ಎಲ್ಲ ದೊಡ್ಡವರಾಗಿದ್ವಿ. ಎಲ್ಲರೂ ಒಂದ್ಸಲಿ ನೋಡಿ, ಬ್ರೈಡ್ ಫುಲ್ಲು ಮಾಡಿ ನೋಡಿ. ನಮ್ಮ ಬ್ರೈಡ್ ಎಲ್ಲ ಔಟ್ಫಿಟ್ಟಲ್ಲೂ ಫುಲ್ ಸಕ್ಕತ್ತಾಗಿ ಕಾಣಿಸಿದ್ಲು. ಎಲ್ಲ ಇನ್ಸ್ಟಾ ಸ್ಟೋರಿ ಹಾಕೋದ್ರಲ್ಲಿ ಬ್ಯುಸಿ ಇದ್ದಾರೆ. ನಮ್ಮ ದೊಡ್ಡಪ್ಪ ನೋಡಿ ಅಲ್ಲಿ ಇಲ್ಲಿ ನೋಡ್ರು. ಈಗ ಪೂಜೆಗೆ ಹಸೆಶಾಸ್ತ್ರ ಆಗ್ತಾರೆ. ನಾನು ಅಳೋ ವಿಡಿಯೋನ ಝೂಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ರಿಸೆಪ್ಷನ್ ಎಲ್ಲ ಮುಗ್ದಾದ್ಮೇಲೆ ಹುಡುಗ ಹುಡುಗಿ ಓಡಿಸೋಕ್ಕೂ ಮುಂಚೆ ಮತ್ತೇನೊಂದ್ಸಲಿ ಹಸೆನ ಹಾಕ್ತಾರೆ. ಆವಾಗ ಹುಡುಗಿಗೆ ಮಡ್ಲಕ್ಕಿ ಎಲ್ಲನೂ ಕೊಡ್ತಾರೆ. ಅದು ಶಾಸ್ತ್ರನೂ ಕೂಡ ಇಲ್ಲಿ ಮಾಡ್ತಿದ್ರು. ಈ ಹಸೆ ಶಾಸ್ತ್ರ ಶುರುವಾಗಿದ್ದ ತಕ್ಷಣವೇ ಎಲ್ಲರೂ ಒಳಗೆ ಸ್ಟಾರ್ಟ್ ಮಾಡಿಬಿಟ್ರು. ಗೊತ್ತಲ್ಲ, ಲೈಕ್ ಮದುವೆ ಎಲ್ಲ ಮುಗ್ದಾದ್ಮೇಲೆ ಮತ್ತು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ಹುಡುಗಿರು ಲೈಕ್ ಎಮೋಷ್ನಲ್ ಆಗ್ತಾರೆ. ನಮ್ಮ ಅಕ್ಕ ನೋಡಿ, ನಮ್ಮ ಅಕ್ಕನೂ ಎಲ್ಲನೂ ಅಳಿಸಿದ್ಲು, ಅವಳು ಹತ್ಲು, ಆ ಥರ ಆಗೋಗ್ಬಿಡ್ತು. ಸೊ ಕೆಲವೊಂದು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಲೈಕ್ ತೀರಾ ಎಮೋಷ್ನಲ್ ಬಿಟ್ಸ್ನೆಲ್ಲ ಹಾಕೋಕ್ಕೆ ಹೋಗಲಿಲ್ಲ. ಅಪ್ಪಂದಿರೆಲ್ಲ ಹತ್ರು, ಅದನ್ನೆಲ್ಲ ಹಾಕಿದ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಕೆಲವೊಂದು ಬಿಟ್ಸ್ನ ಹಂಗೆ ಸೈಡ್ ಗ್ಯಾಪಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಅದಾದಮೇಲೆ ಎಲ್ಲ ಮುಗ್ದಾದ್ಮೇಲೆ ಹತ್ತು ಕರೆದು ಎಲ್ಲ ಆದಮೇಲೆ ನೆಕ್ಸ್ಟು ಹೋಗಬೇಕಾದ್ರೆ ವೀಳ್ಯದೆಲೆ ಎಕ್ಸ್ಚೇಂಜ್ ಮಾಡ್ತಾರೆ ಮತ್ತು ಕಳಸನೂ ಕೂಡ ಎಕ್ಸ್ಚೇಂಜ್ ಮಾಡ್ತಾರೆ. ಅದೇ ನನ್ನ ಮಗ ಅಲ್ಲ ನಿಮ್ಮ ಮಗ, ಹಾಗೆ ನನ್ನ ಮಗಳೆಲ್ಲ ನಿಮ್ಮ ಮಗಳು ಅಂತ. ಅದೇ ಮದ್ವಣ್ಣ ಮತ್ತು ಮದ್ಲುಗಿತ್ತಿನ ಇಬ್ಬರೂ ಎಕ್ಸ್ಚೇಂಜ್ ಮಾಡ್ತಾರೆ. ಅದೊಂದು ಶಾಸ್ತ್ರ. ಎಲ್ಲರ ಕಡೆನೂ ಒಂದೊಂಥರ ಡಿಫ್ರೆಂಟ್ ಶಾಸ್ತ್ರ ಇರುತ್ತೆ. ಬಟ್ ನಮ್ಮನೇಲಿ ಏನು ಮಾಡಿದ್ರು ಅದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಎಲ್ಲರೂ ನೋಡಿ ಅಲ್ಲಿ ಎಲ್ಲ ಹತ್ತು ಕಣ್ಣೆಲ್ಲ ಊದ್ಕೊಬಿಟ್ಟಿತ್ತು. ಏನೋ ಒಂಥರ ಎಮೋಷ್ನಲ್ ಮೂಮೆಂಟ್ ಇನ್ ಆಲ್ ಎವ್ರಿ ಗರ್ಲ್ ಲೈಫ್ ಅಂತ ಹೇಳ್ಬೋದು. ನಮ್ಮ ಅಕ್ಕ ಆಳ್ಬೇಕಾದ್ರೆ ನನಗೆ ಬೇಜಾರು ಹೋಗ್ಬಿಡ್ತು. ಮೊದಲನೇ ಹಾಕೊಂಡು ಮದುವೆ ಆಯಿತು, ಎರಡನೇ ಹಾಕೊಂಡು ಮದುವೆ ಆಯಿತು, 2 ವಿಕೆಟ್ಸ್ ಡೌನ್ ಅಂತ ಹೇಳ್ಬೋದು ಆ ಥರ. ಸೊ ಶಾಸ್ತ್ರ ಎಲ್ಲ ಮುಗ್ದಾದ್ಮೇಲೆ ನಾವು ಮೈಸೂರಿಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೊರಟ್ವಿ. ನೋಡಿ ಎಲ್ಲರಿಗೂ ಬಾಯ್ ಹೇಳಿ ಹೋಗ್ತಾಯಿದ್ದೀವಿ. ಎವ್ರಿಥಿಂಗ್ ವಾಸ್ ಸೂಪರ್ ಗುಡ್.
ಹಾಗೆ ಇನ್ನೊಂದು ನಮ್ಮ ಅಕ್ಕಂದಿರ ಜೊತೆ ರೀಲ್ನ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ನೀವು ಕೂಡ ಚೆಕ್ ಮಾಡ್ಬೋದು. ಸೊ ಆ ರೀಲು ಕೂಡ ತುಂಬಾ ಚೆನ್ನಾಗಿ ರೀಚ್ ಆಯಿತು ಅಂತ ಹೇಳ್ಬೋದು. ಸೊ ನಾನಿಬ್ಬರು ಅಕ್ಕಂದಿರನ್ನಲ್ಲ, ಇವರಿಬ್ಬರೇ, ಮೊದಲನೇದು ಶ್ರೀಜಾ, ಎರಡನೇದು ಪೂಜಾ, ಸೊ ಥರ್ಡ್ ಒನ್ ಇಸ್ ಮೀ, ಇಬ್ಬರು 2 ವಿಕೆಟ್ಸ್ ಡೌನ್. ಓಕೆ ಗೈಸ್, ಮದುವೆ ವ್ಲಾಗ್ ಇಷ್ಟೇ. ಸೊ ನನ್ನ ಮೆಮೊರೀಸ್ಗೆ ಕೆಲವೊಂದು ಬಿಟ್ಸ್ನ ನಾನು ಕ್ಯಾಪ್ಚರ್ ಮಾಡಿಕೊಂಡು ವ್ಲಾಗಾಗಿ ಕನ್ವರ್ಟ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಮದುವೆ ಎಲ್ಲ ಮುಗ್ದಾದ್ಮೇಲೆ ನಮ್ಮ ಅಕ್ಕನ ಮನೆಗೂ ಕೂಡ ತುಂಬಿಸ್ಕೊಂಡ್ರು ಅಷ್ಟೇ. ತುಂಬ ಚೆನ್ನಾಗಿತ್ತು, ಮದುವೆ ಎಲ್ಲ ತುಂಬ ಚೆನ್ನಾಗಿ ನಡೀತು. ಓಕೆ ಗೈಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗ್ ಮುಖಾಂತರ ನಿಮ್ಮೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್ MG ವ್ಲಾಗ್ಸ್ ಅಂತಂದರೆ ಮೆಲನಾ ಗೌಡ ವ್ಲಾಗ್ಸ್.